ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ತುಂಬ ದಿನಗಳಾದಮೇಲೆ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಒಂದು 10 to 15 ಡೇಸ್ ಆಗಿಬಿಟ್ಟಿದೆ ನಾನು ವಿಡಿಯೋ ಅಪ್ಲೋಡ್ ಮಾಡಿ. ಇವತ್ತು ಭಾನುವಾರ 4:45 ಹೊರಗಡೆ ಹೋಗೋಣ, ಅದು ಮಳೆ ಬೇರೆ ಬರ್ತಾ ಇದೆ. ನಾನು ಮಗಳು ಇಬ್ಬರು ಹೋಗಲೇಬೇಕು ಅಂತ ಹೋಗ್ತಾ ಇದ್ದೀವಿ. ಬಟ್ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಬನ್ನಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಎತ್ತ ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಮಳೆ ಅಂತೂ ಬರ್ತಾನೆ ಇದೆ. ಈಗ ಜಸ್ಟು ಹೆಡ್ ಬಾತ್ ಮಾಡಿರೋದು, ಅದಕ್ಕೆ ತಲೆ ಈ ಥರ ಇದೆ. ತುಂಬ ದಿನಗಳಾಯಿತು ಏನೂ ಶೇರ್ ಮಾಡಿಕೊಂಡೇ ಇಲ್ಲ. ವ್ಲಾಗ್ಸ್ ಅಂತೂ ಏನೂ ಶೂಟೇ ಮಾಡಿಲ್ಲ ನಾನು. ಫಸ್ಟ್ ಆಫ್ ಆಲು ಯಾಕೆ ಏನಾಯಿತು ಎಲ್ಲ ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ, ಓಕೆನಾ? ಇವಾಗ ಫಸ್ಟು ಹೋಗೋಣ ಬನ್ನಿ. ಚಿನ್ನಿ ನಡಿ. ಇನ್ನು ಆಟೋ ಇಟ್ಕೊಂಡು ಹೋಗೋದಾ ಬಸ್ ಇಟ್ಕೊಂಡು ಹೋಗೋದಾ ನೋಡಬೇಕು. ಇವಾಗ ಗಾಡಿಲಂತೂ ಹೋಗೋಕ್ಕಾಗಲ್ಲ. ಹೋಗ್ತಾ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ನೋಡಿ ಮಳೆ ಬರ್ತಾನೆ ಇದೆ. ಅದು ಯಾವಾಗ ಬರುತ್ತೋ ಅದು ಯಾವಾಗ ಹೋಗುತ್ತೋ ಮಳೆ. ಬಾಚಿನಿ ಏನದು? ಹಾಯ್ ಮಾಡು. ಹಾಯ್. ಸರಿ ಬಾ, ಸಾಕು ಹೋಗೋಣ. ಎಲ್ಲಿಗೆ ಹೋಗ್ತಾ ಇರೋದು ನಾವೀಗ? ಆಯಿತು ಬಾ, ಇವಾಗ ಮಳೆ ಬರ್ತೈತೆ, ಬಾ ಸುಮ್ಮನೆ. ಬೇಗ ಬೇಗ ನಡಿ. ನೋಡಿ ತಲೆ ಒಣಗಿಲ್ಲ ತ್ಯಾವ. ಅವರಿಬ್ರು ಫ್ರೆಂಡ್ಸು, ನನ್ನ ಮಗಳು ಫ್ರೆಂಡ್ಸು ಅವರಿಬ್ರು. ಅಯ್ಯೋ ನಡಿಯಮ್ಮ ನೀನು ಬೇಗ. ಇಲ್ಲಿ ಸರ್ಕಲಿಗೆ ಬಂದ್ವಿ, ಬಸ್ ಅಥವಾ ಆಟೋದಲ್ಲಿ ಹೋಗೋಣ ಅಂತ. ನಾವು ಆ್ಯಕ್ಚುಲಿ ಮಲ್ಲೇಶ್ವರಂಗೆ ಹೋಗಬೇಕಿತ್ತು. ಬಸ್ಸು ನೋಡಿ ಮಲ್ಲೇಶ್ವರಂಗೆ ಸ್ಟಾಪ್ ಇದೆ. ಇಲ್ಲಿ ಡ್ರೈವರ್ ಅಂಕಲ್ಲು ಅಲ್ಲಿ ಏನೋ ಫ್ರೂಟ್ಸ್ ಏನೋ ತಿಂತವ್ರೆ. ನಾವು ಇದೇ ಬಸ್ಸಲ್ಲಿ ಹೋಗ್ತೀವಿ. ನಾವು ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಅಲ್ಲಿಗೆ ಡೈರೆಕ್ಟ್ ಹೋಗುತ್ತೆ ಈ ಬಸ್ಸು. ಸೊ ಇನ್ನು ಸುಮ್ಮನೆ ಕುತ್ಕೋತೀನಿ, ಇವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ ನಾನು. ಫುಲ್ ಬುದ್ಧಿ ಗೊತ್ತಿದ್ರು ನನ್ನ ತಪ್ಪು. ಇವಾಗ ಮಲ್ಲೇಶ್ವರಂಗೆ ಹೋಗಿ ಇಳಿಬೇಕು. ಅಲ್ಲಿಂದ ಏನು ಕತೆ ಏನಕ್ಕೆ ಎಲ್ಲ ಹೇಳ್ತೀವಿ ಬನ್ನಿ. ಮೈದು ಅಮ್ಮಮ್ಮಮ್ಮಂದು ಯಾರು ಇವಾಗಿಲ್ಲ ಅಂದಿತ್ತು? ಯಾರು ಇಲ್ಲ ಬಸ್ಸಲ್ಲಿ. ಹೌದು. ಇವಾಗ ಎಲ್ಲ ಹೋಗ್ತಾ ಇದ್ದೀವಿ? ಆಯ್ತು ಹೇಳು. ಗೊತ್ತಿಲ್ಲ, ಆಮೇಲೆ ಹೇಳೋಣ. 6 ಗಂಟೆ ಬಸ್ಸಿಂದ ಇಳಿದ್ವಿ ಮಲ್ಲೇಶ್ವರಂ ಗ್ರೌಂಡ್ ಹತ್ರ. ಬಟ್ ಇನ್ನೂ ಹಿಂದೆನೇ ಇಳಿಬೇಕಿತ್ತು. ಇಟ್ಸ್ ಓಕೆ, ಪರವಾಗಿಲ್ಲ. ಏನಮ್ಮ? ಆ್ಯಕ್ಚುಲಿ ಮಲ್ಲೇಶ್ವರಮಲ್ಲಿ ನನ್ನ ಸ್ಕೂಲ್ ಲೈಫ್ ಕಂಪ್ಲೀಟ್ ಮೆಮೊರೀಸ್ ಇದೆ. ಮಲ್ಲೇಶ್ವರಂ ಗ್ರೌಂಡು, ಇಲ್ಲೇ ನಮ್ಮ ಸ್ಕೂಲ್ ಇರೋದು. ಸಾಧ್ಯ ಆದರೆ ತೋರಿಸ್ತೀನಿ ಬನ್ನಿ. ಆಲ್ಮೋಸ್ಟ್ LKG to 10th ನಾನು ಅದೇ ಒಂದೇ ಸ್ಕೂಲಲ್ಲಿ ಓದಿದ್ದು, ನಾನು ನನ್ನ ತಂಗಿ. ಇದು ದ ಫೇಮಸ್ CTR. ಚಿನ್ನಿ ಮಸಾಲೆ ದೋಸೆ ತಿನ್ನೋಣ. ಓಪನ್ ಇದೆಯಾ ಅಂತ ನಂಗೆ ಗೊತ್ತಿಲ್ಲ ಗೈಸ್. ನನಗೆ ನೋಡಿ ಎಷ್ಟು ರಶ್ ಇದೆ. ಯಾವ ಕಾಲಕ್ಕೆ ನಾವು ಹೋಗೋದು? ಫಸ್ಟು ಕೆಲಸ ಮುಗಿಸ್ಕೊಂಡು ಬಂದ್ಬಿಡೋಣ ಬಾ. ಫಸ್ಟು ಇವಾಗ ನಾವು ಮಲ್ಲೇಶ್ವರಂ ಮಾರ್ಕೆಟ್ ಅಲ್ಲಿ ಎಂಟರ್ ಆಗಿದ್ದೀವಿ. ಏನಮ್ಮ ಈ ಕಡೆ ಬಾ. ಆ್ಯಕ್ಚುಲಿ ನನ್ನ ಮಗಳಿಗೆ ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ ತಗೊಳ್ಳೋಣ ಅಂತ ಹೇಳಿ ಇಷ್ಟು ದೂರ ಬಂದಿರೋದು. ಬನ್ನಿ ಇವಾಗ ಒಂದು ಶಾಪಿಗೆ ಕಾಲ್ ಮಾಡಿ ಕೇಳಿದೆ, ಅವೈಲಬಲ್ ಇದೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಅಂತ. ಏನಮ್ಮ ಪರ್ಸ? ವಾಕಿಂಗ್ ಕರ್ಕೊಂಬಂದವ್ರೆ ಮಲ್ಲೇಶ್ವರಂಗೆ. ಬೇಗ ಬಾ. ಆಯಿತು. ತರಕಾರಿ ಎಲ್ಲ ಆಯ್ತು ನೋಡಿ. ಇಲ್ಲೇ ತರಕಾರಿ ಅಲ್ಲಿದೆ ಶಾಪು ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ರಾಮದೇವ್ ಫ್ಯಾಷನ್. ಕೈ ಹಿಡ್ಕೊಸಿದೆ. ಅಲ್ಲಿಗೆ ಹೋಗ್ಬೇಕೀಗ. ಶಾಪಿಗೆ ಬಂದ್ವಿ. ಆಶಾ ಸ್ವೀಟ್ಸ್ ಆಪೋಸಿಟ್ಟೇ ಇದೆ. ಬಸ್ಸಲ್ಲಿ ಇಲ್ಲೆಲ್ಲ ಕಂಪ್ಲೀಟ್ ಎಲ್ಲ ಸಿಗುತ್ತೆ. ಸ್ಪೋರ್ಟ್ಸ್ದು, ಮಕ್ಕಳದು, ಸ್ವಿಮ್ಮಿಂಗು. ಇಲ್ಲೇ ಹುಡುಗ ಚಪ್ಪಲು 5 yearsದೇ ಕೊಡಿ. ಇಲ್ಲಿ ನೋಡಿ ಬಲ್ಸಿನಿ. ಕನ್ನಡಿ ಆ ಕಡೆ ಇರೋದು. ಬಾ ನೀನು.
ಕಲರ್ಸ್ ಇದಾವ ನೋಡ್ಸಿನಿ ಈ ಥರ. ಹ್ಞೂ ಚೆನ್ನಾಯ್ತಾ? ಕಲರ್ಸ್ ತೋರಿಸಿದ್ರು ನೋಡಿ. ಇದೊಂದು ನೋಡಿದೀವಿ, ಕಲರ್ಸ್ ಇತ್ತು. ಚಿನ್ನಿ ನೋಡಿಲಿ, ಗ್ರೇ ಇದಿರ್ಲ ಬ್ಲೂ ಇರ್ಲ ಇದಿರ್ಲ, ನೀನೇ ನೋಡ್ಬೇಕೀಗ. ಇದೇನಾ? ಚೆನ್ನಾಯ್ತಾ? ಚೆನ್ನಾಗಿದೆ ಕ್ಲಾತು. ಎಷ್ಟು ವರ್ಷ ಬೇಕಾದ್ರೂ ಬಾಳಿಕೆ ಬರುತ್ತೆ ಅಂತ, ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಚಿನ್ನಿ ಇದು ಗಾಗಲ್ಸು ಹಾಕೋಬೇಕು ಸ್ವಿಮ್ಮಿಂಗ್ ಪೂಲ್ ಇಳ್ದಾಗ. ಇದು ಕ್ಯಾಪು, ಈ ಡ್ರೆಸ್ ಹಾಕೊಬೇಕು ಕಂಪಲ್ಸರಿ. ಓಕೆನಾ? ಆಗುತ್ತೆ, ಹಾಕೊಂಡು ನೋಡು. ಈ ತರ ಹಾಕೊಬೇಕು ನೀರಿಳಿಗೆ ಇಳಿಬೇಕಾದ್ರೆ, ಅವಾಗ ತ್ಯಾವ ಆಗಲ್ಲ ತಲೆ, ಗೊತ್ತಾಯ್ತಾ? ಇದು ಕನ್ನಡಕ ಹಾಕೋ, ಈ ತರ ಇಟ್ಕೊ ಅಲ್ಲಿ. ಓಕೆನಾ? ಚೆನ್ನಾಗಿದ್ಯಾ? ಸರಿ, ಖುಷಿ ಆಯ್ತಾ? ಸರಿ. ಕಲರ್ಸ್ ಒಂದು ನೋಡ್ಕೊಬಿಡು ಯಾವುದು ಅಂತ. ಗೈಸ್ ಫೈನಲಿ ತಗೊಂಡು ಹೋಗ್ತಾ ಇದ್ದೀವಿ. ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ಒನ್ಮ ಆಟ ಸಾಮ್ ವಿತೌಟ್ ಪ್ಲಾನ್ ಬಂದಿದ್ದಲ್ವಾ ಇಲ್ಲಿಗೆ. ಏನು ತಗೊಳ್ಳೋದು ಏನು ಬಿಡೋದು ಏನು ಗೊತ್ತಾಗ್ತಾ ಇಲ್ಲ. ಬೇಗ ಮನೆಗೆ ಹೋಗೋಣ ಅಂತ ಮಾತ್ರ ಅನ್ನಿಸ್ತಿದೆ, ಮಳೆ ಬರುತ್ತೆ ಅಂತ. ಇಲ್ಲ ಏನಮ್ಮ, ಬೇಡ ಬಾ, ಸುಮ್ಮನೆ ವೇಸ್ಟ್ ಮಾಡ್ತೀಯ. ಬಾಚಿನಿ ಬೇಡ ಬಾ, ನಾನು ಅವೆಲ್ಲ ಕೊಡ್ಸಲ್ಲ. ಫಸ್ಟ್ ಫ್ರೆಂಚ್ ಫ್ರೈಸ್ ತಗೋ. ಐಸ್ ಕ್ರೀಮ್ ಎಲ್ಲ ಬೇಡ ಇವಾಗ. ಏನಮ್ಮ ಏನದು? ಜ್ಯೂಸ್ ಅಲ್ಲ ಅದು, ಏನಷ್ಟೇ ಜ್ಯೂಸ್ ಅದು. ನನಗೂ ಗೊತ್ತಿಲ್ಲ ಚಿನ್ನಿ, ನೋಡೋಣ ಇರು. ಸುಮಾರಾಗೈತೆ, ಏನು ಅಂತ ಚೆನ್ನಾಗಿಲ್ಲ ಇದು. ಏನಕ್ಕೆ ಇವಾಗ ಹಿಂಗೆ ನಾಟಕ ಆಡ್ತಾ ಇದೆಯಾ? ಫ್ರೂಟ್ಸ್ ತೊಗೊಂಡೋಗೋಣ ಇರು. ಸರಿ ತಗೋ. ಟೈಮ್ ಬಂದು 6:45 ಇನ್ನೇನು ಬೇರೆ ಇನ್ನೇನು ನೋಡೋಕ್ಕಾಗಲ್ಲ, ತಗೊಳಕ್ಕಾಗಲ್ಲ. ಬಿಕಾಸ್ ಮಳೆ ಬಂದ್ಬಿಟ್ರೆ ಕಷ್ಟ. ಆಮೇಲೆ ಮನೆಗೆ ಹೋಗೋದಕ್ಕೆ ಟೈಮ್ ಆಗ್ಬಿಡುತ್ತೆ. ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ, ಡೈರೆಕ್ಟ್ ಬಸ್ ಬರುತ್ತೆ. ಆ್ಯಂಡ್ ನಮ್ಮ ಸ್ಕೂಲ್ ಬಂದು ಇನ್ನೂ ಆ ಕಡೆ ಹೋಗ್ಬೇಕು, ಬೆಂಗಳೂರು ಎಜುಕೇಷನ್ ಸೊಸೈಟಿ ಅಂತ. ಸ್ಕೂಲ್ ಮೆಮೊರೀಸ್ ಅದು ತುಂಬಾ ಇದೆ. ಇವಾಗ ಸ್ವಲ್ಪ ತೋರ್ಸೋಕ್ಕಾಗಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ಶಾಪಿಂಗಿಗೆ ಅಂತಲೇ ಬರ್ತೀನಿ, ಆವಾಗ ನಿಮ್ಗೆ ತೋರಿಸ್ತೀನಿ. ಓಕೆನಾ? ಇವಾಗ ಫಸ್ಟು ಮನೆಗೆ ಹೋಗಿ ಸೇರ್ಕೊಬೇಕು. ಏನೋ ತಗೊಳ್ಳೋಣ ಅಂತ ಪ್ಲ್ಯಾನ್ ಹಾಕೊಂಡು ಬಂದೆ, ಬಟ್ ಏನೂ ತೊಗೊಳಕ್ಕಾಗ್ತಾ ಇಲ್ಲ ಬಿಕಾಸ್ ಆಫ್ ಟೈಮ್. ಫ್ರೆಂಚ್ ಫ್ರೈಸ್ ಎಲ್ಲ ತಿಂದ್ವಿ. ಆ್ಯಂಡ್ ಮಗಳಿಗೆ ಇನ್ನೂ ಏನಾದರೂ ಸ್ವಲ್ಪ ಕೊಡ್ಸೋಣ ಅಂತ ಹೇಳಿ ಮನೆಯಿಂದ ಒಂದು 3 ಕಿಲೋಮೀಟರ್ಸ್ ಹಿಂದೆನೇ ಇಳ್ಕೊಂಡ್ವಿ. ಆ್ಯಕ್ಚುಲಿ ಬಸ್ ಏನೋ ಸಿಕ್ಬಿಡ್ತು ಬೇಗ. ಒಂದು ನಿಮಿಷ. ದ್ರಾಕ್ಷಿ ಇವಾಗ ಸೀಸನ್ ಇಲ್ಲಮ್ಮ. ಎಷ್ಟಿದು? ಚೆನ್ನಾಗಿಲ್ಲ ಚಿನ್ನಿ, ಇದು ಕೊಡ್ತಾರೆ. 1/4 kg ಹಾಕ್ರಿ ಸಾಕು. 25 ರೂಪಾಯಿ ಇಲ್ಲಮ್ಮ, 30 ರೂಪಾಯಿ. ಚಿನ್ನಿ ಅಲ್ಲಿ ಇಸ್ಕೊ. ಇವಾಗ ಲಿಯಾನ್ಸಿಗೆ ಬಂದ್ವಿ. ಮಗಳಿಗೆ ಹೊಟ್ಟೆ ಸಿತೈತೆ ಅಂದ್ಲು, ಅದಕ್ಕೆ ಬರ್ಗರು ಮತ್ತು KFC ಚಿಕನ್ ತೊಗೊಂಡೋಗೋಣ ಅಂತ. ಟೈಮ್ ಆಯಿತು, ಬೇಗ. ಯಾವುದು? ಸರಿ ನಡಿ. ತಳ್ಳು ತಳ್ಳು. ಆ್ಯಕ್ಚುಲಿ ಏನಂದರೆ ಯಲಹಂಕದಲ್ಲಿ ಲಿಯಾನ್ಸ್ದೊಂದು ಬ್ರ್ಯಾಂಚ್ ಇದೆ ಆಯಿತಾ. ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇದು ನಮ್ಮನೆ ನಿಯರೇ ಇದೆ, ತುಂಬ ಚೆನ್ನಾಗಿದೆ. ಒಳಗಡೆ ಬಂದಿದ ತಕ್ಷಣ ಮ್ಯೂಸಿಕ್ ಎಲ್ಲ ಹಾಕಿದ್ರು, ಒಂಥರ ಗುಡ್ ಫೀಲಿಂಗ್ ಇತ್ತು. KFC 5 ಸ್ಟಾರ್ ಚಿಕನ್ಗಿಂತ ನನಗೆ ಈ ನಡುವೆ ಲಿಯಾನ್ಸ್ದು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಆ್ಯಂಡ್ ನಾವು ಒಂದು ವೆಜ್ ಮೀಲು ಮತ್ತು ಬಕೆಟ್ ತೊಗೊಂಡ್ವಿ, 10 ಪೀಸಸ್ ಏನೋ, 349 ರುಪೀಸ್ ಆಯಿತು.
ಸೊ ನಂಗೆ ತುಂಬಾ ಇಷ್ಟ KFC ಚಿಕನ್ನು. ಮನೇಲೂ ಮಾಡ್ತೀನಿ, ಬಟ್ ಮನೇಲಿ ಮಾಡೋಷ್ಟು ಪೇಷನ್ಸ್ ಈಗಿಲ್ಲ. ಸೊ ಹಾಗಾಗಿ ಈ ಥರ ಲಿಯಾನ್ಸು KFC ಚಿಕನ್ ಈ ಥರ ಬೈ ಮಾಡ್ತೀನಿ. ಬಟ್ ಇವಾಗ ಜಾಸ್ತಿ ಲಿಯಾನ್ಸ್ ಪ್ರಿಫರ್ ಮಾಡ್ತೀನಿ ನಾನು. ಕ್ವಾಂಟಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿ ಕೊಡ್ತಾರೆ, ಪ್ರೈಸಿಂಗು ಓಕೆ. ಆ್ಯಂಡ್ ನಮ್ಮ ಅತ್ತೆ ಕಾಲ್ ಮಾಡಿದ್ರು, ಮಾತಾಡ್ತಾ ಇದ್ಲು. ಸೊ ಅಲ್ಲಿಂದ ತಿನ್ಕೊಂಡು ಆಟೋ ಇಟ್ಕೊಂಡು ಮನೆಗೆ ಬಂದ್ವಿ. ಸೊ ಪ್ಯಾಕೇಜ್ ಓಪನ್ ಮಾಡ್ತಾ ಇದ್ದೆ. ನಿಜಕ್ಕೂ ಕ್ವಾಂಟಿಟಿ ಅಂತೂ ತುಂಬ ಜಾಸ್ತಿ ಕೊಟ್ಟಿದ್ರು ಕಂಪೇರ್ ಟು ಯಲಹಂಕ. ಹಂಗೆ ಅಡುಗೆ ಕೂಡ ಮಾಡಿರಲಿಲ್ಲ. ಮನೆಗೆ ಬರೋ ಅಷ್ಟರಲ್ಲಿ 8:30 ಆಯಿತು. ಒಂದು ಕಡೆ ಅಡುಗೆಗೆಲ್ಲ ಇಟ್ಕೊಂಡು ಊಟ ಎಲ್ಲ ಮುಗಿಸಿ ಇವಾಗ ಬನ್ನಿ ನಿಮ್ಗೆ ಇದೆಲ್ಲ ತೋರಿಸ್ತೀನಿ ಎಷ್ಟಾಯಿತು ಏನು ಅಂತ. ಇದೆಲ್ಲ ಕಂಪ್ಲೀಟ್ ಒಂದು 1300 ಏನೋ ಆಯಿತು. ಒಂದು 100 ರುಪೀಸ್ ಏನೋ ಡಿಸ್ಕೌಂಟ್ ಕೊಟ್ಟರು. 1400 ಆಗಿತ್ತು. ಕ್ವಾಲಿಟಿ ವೈಸ್ ಆ್ಯಂಡ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದು 165 ರುಪೀಸ್ ಏನೋ ಕ್ಯಾಪು. ಗಾಗಲ್ಸ್ ಏನೋ ಬಂದು 200 ಒಳಗೆ ಏನೋ ಸಮಥಿಂಗ್ ಸಿಕ್ತು. ವರ್ತ್ ಇಟ್ ಅಂತ ಅನ್ನಿಸ್ತು. ಇವಾಗ ಏನಕ್ಕೆ ಮಗಳಿಗೆ ಸ್ವಿಮ್ಮಿಂಗು ಈಗಿನ್ನ ಸ್ಟಾರ್ಟ್ ಆಗಿ ಸ್ಕೂಲು 10 ಡೇಸ್ 20 ಡೇಸ್ ಆಗಿದೆ ಅಂತ ನಿಮಗೂ ಕೂಡ ಆಶ್ಚರ್ಯ ಆಗ್ಬೋದು. ಸೊ ಹೇಳ್ತೀನಿ ಕಂಪ್ಲೀಟ್ ಡೀಟೇಲ್ಸ್ ಯಾಕೆ ಏನು ಎತ್ತ ಅಂತ ಹೇಳಿ. ಸೊ ಬಟ್ಟೆನೂ ಅಷ್ಟೇ ಕ್ವಾಲಿಟಿ ಚೆನ್ನಾಗಿತ್ತು. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇದು ಫಸ್ಟ್ ಟೈಮ್ ಅಲ್ವಾ ತಗೊಂಡಿರೋದು. ನನಗೂ ಕೂಡ ಅಷ್ಟು ಐಡಿಯಾ ಇರಲಿಲ್ಲ. ನನ್ನ ಕಸಿನ್ನ ಎಲ್ಲ ವಿಚಾರಿಸ್ಕೊಂಡು ಎಲ್ಲಿ ಸಿಗುತ್ತೆ ಏನು ಎತ್ತ ಅಂತೆಲ್ಲ ತಿಳ್ಕೊಂಡು ಹೋಗಿ ನಾನು ತಗೊಂಡಿದ್ದು. ಹೇಳ್ತೀನಿ ಯಾಕೆ ಏನು ಆ್ಯಂಡ್ ಯಾಕೆ ವ್ಲಾಗ್ಸ್ ಹಾಕಿಲ್ಲ ಅಂತಲೂ ಕೂಡ ಹೇಳ್ತೀನಿ. ನಿನ್ನೆ ನೈಟು ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ದ ನೆಕ್ಸ್ಟ್ ಡೇ. ಏನಕ್ಕೆ ಸ್ವಿಮ್ಮಿಂಗ್ ಡ್ರೆಸ್ಸು ಸ್ವಿಮ್ಮಿಂಗ್ ಸೂಟು ಅಂತ ಹೇಳ್ತೀನಿ. ನಾನು ಸ್ಕೂಲಿಗೆ ಜಾಯಿನ್ ಮಾಡೋವಾಗ ಮ್ಯಾಮ್ ಹೇಳಿದ್ರು, ಆ್ಯಕ್ಚುಲಿ ನರ್ಸರಿ LKG UKG ಮಕ್ಕಳನ್ನೆಲ್ಲ ಫೌಂಡರ್ದು ಒಂದು ರೆಸಾರ್ಟ್ ಇದೆ, ಅಲ್ಲಿ ಎವ್ರಿ ಮಂತ್ ಒಂದ್ಸಲಿ ಕರ್ಕೊಂಡೋಗಿ ಆಟ ಆಡಿಸ್ತೀವಿ ಅಂತ ಹೇಳಿದ್ರು. ಬಟ್ ನನಗೆ ಈ ಸ್ವಿಮ್ಮಿಂಗ್ ಸೂಟು ಇದೆಲ್ಲ ಹಾಕಿ ಕಳಿಸ್ಬೇಕು ಅನ್ನೋದೆಲ್ಲ ಏನು ಐಡಿಯಾ ಇರಲಿಲ್ಲ. ಸೊ ಜಸ್ಟ್ ಏನೋ ಆಟ ಆಡಿಸ್ತಾರೆ ಕರ್ಕೊಬರ್ತಾರೆ ರೆಸಾರ್ಟಲ್ಲಿ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಇದಕ್ಕಿದ್ದಂಗೆ ಮೆಸೇಜ್ ಹಿಂದಿನ ದಿವಸ ಮೆಸೇಜ್ ಮಾಡ್ತಾರಲ್ವಾ, ಈ ಥರ ಸ್ವಿಮ್ಮಿಂಗ್ ಪೂಲ್ ಡೇ ಇದೆ, ಓಷನ್ ಡೇ ಇದೆ. ಸೊ ಯಾರ್ಯಾರ ಮಕ್ಕಳನ್ನ ಕಳ್ಸೋಕೆ ಇಷ್ಟ ಇದೆ ಅವರೆಲ್ಲ ಪರ್ಟಿಕ್ಯುಲರ್ ಸ್ವಿಮ್ಮಿಂಗ್ ಸೂಟ್ ಈ ಥರ ಎಲ್ಲ ಹಾಕಿ ಕಳಿಸಿ, ಇಷ್ಟ ಇಲ್ಲ ಅಂತಂದರೆ ಹಾಲಿಡೇ ಅಂತ ಹೇಳಿದ್ರು. ಸೊ ನಾನು ಫಸ್ಟು ಮೈಂಡಿಗೆ ಏನು ಬಂತಪ್ಪ ನನಗೆ ಅಂತಂದರೆ, ನನ್ನ ಹಸ್ಬೆಂಡು ದ ಬೆಸ್ಟ್ ಸ್ವಿಮ್ಮರ್ ಆಗಿದ್ರು. ಸೊ ಅವ್ರದ್ದೇನೆ ಇವಳಿಗೆ ಬರಬಹುದು, ಕಲಿಬಹುದು ಅಂತ ಹೇಳ್ಬಿಟ್ಟು ನಾನು ಕೂಡ ಕಳ್ಸೋದಕ್ಕೆ ರೆಡಿ ಆದೆ. ಆಮೇಲೆ ಇನ್ನೊಂದೇನು ಅಂತಂದರೆ, ನಾವೇ ಪೇರೆಂಟ್ಸು ಮಕ್ಕಳನ್ನ ಕಳ್ಸೋದಕ್ಕೆ ಹೆದರ್ಕೊಂಬಿಟ್ರೆ ಅವ್ರು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಅದೊಂದು ಮೆಂಟಲ್ ಇಟ್ಕೊಂಬಿಡಿ. ಯಾರೇ ಆದ್ರೂ ನಾವು ಫಸ್ಟು ಮಕ್ಕಳನ್ನ ಪುಷ್ ಮಾಡಿದ್ರೇ ಅವ್ರಿಗೂ ಒಂದು ಧೈರ್ಯ ಬರೋದು, ಪರವಾಗಿಲ್ಲ ನಾವು ಹೋಗ್ಬೋದು ಕಲಿಬೋದು ಅಂತೇಳಿ ಅದೊಂದು ಎರಡನೇ ಮೈಂಡ್ ಸೆಟ್ ಬಂತು. ಅದಾದಮೇಲೆ ಸ್ವಲ್ಪ ಕಮ್ಮಿ ಇದರಲ್ಲೇ ತೊಗೊಂಡು ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲ ಆ್ಯಪ್ಸಲ್ಲೂ ಹುಡುಕ್ತೆ, ಬಟ್ ಸಿಕ್ಕಿಲ್ಲ. ಫಸ್ಟು ನಾನು ಡೆಕತ್ಲಾನ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೆ ಆ್ಯಕ್ಚುಲಿ ನಾನು. ಸೊ ಅದು ದೂರ ಆಗುತ್ತೆ, ಇಲ್ಲೇ ಓರಿಯನ್ನು ಲೂಲು ಮಾಲಲ್ಲೆಲ್ಲ ಇದೆ ಅಂತ ಹೇಳಿದ್ರು. ಸೊ ಅದು ದೂರ ಆಗುತ್ತೆ ನನಗೆ ಹೋಗೋದಕ್ಕೆ ಅಂದ್ಬಿಟ್ಟು ಆ್ಯಪಲ್ಲಿ ಹುಡ್ಕೋಣ ಅಂತ ಹುಡುಕ್ತಾ ಇದೆ. 1 ಡೇ ಡೆಲಿವರಿ 1 ಅವರ್ ಡೆಲಿವರಿ ಯಾವುದೂ ಕೂಡ ಸಿಕ್ಕಿಲ್ಲ ನನಗೆ. ಸೊ ಹಾಗಾಗಿ ನಮ್ಮ ಮನೆಯಿಂದ ಮಲ್ಲೇಶ್ವರಂ ಆಲ್ಮೋಸ್ಟ್ ಒಂದು 1 ಅವರ್ ಏನೋ ಇದೆ. ಅಲ್ಲಿ ಹೋಗಿ ಕೊಡಿಸ್ಕೊಂಬಂದು ಸ್ವಿಮ್ಮಿಂಗ್ ಸೂಟ್ ಕತೆ ಮುಗಿಸ್ದೆ. ಓಕೆನಾ. ಇನ್ನು ನಾನು ಏನಕ್ಕೆ ಇಷ್ಟು ದಿವಸ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ, ಅದು 15 ದಿವಸ ಆಯಿತು, ಏನು ಎತ್ತ ಏನಾಯಿತು ಇವಳಿಗೆ ಅಂತ ತುಂಬ ಜನ ಕುತೂಹಲ ಇದೆ. ಇನ್ಫ್ಯಾಕ್ಟ್ ನನ್ನ ಹಸ್ಬೆಂಡ್ ಸೈಡ್ ಮನೆಯವ್ರಿಗಂತೂ ಇದ್ದೇ ಇರುತ್ತೆ, ಏನಾಯಿತು ಇನ್ನೂ ವ್ಲಾಗ್ಸ್ ಹಾಕಿಲ್ಲ ಇವಳು ಏನು ಎತ್ತ ಅಂತ ಅಂದ್ಬಿಟ್ಟು. ಅವರಷ್ಟೇ ಅಲ್ಲ, ತುಂಬ ಜನ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ಅಕ್ಕಪಕ್ಕ ಮನೆಯವರು ಕೂಡ ಎಲ್ಲರೂ ನನ್ನ ವ್ಲಾಗ್ಸ್ ನೋಡ್ತಾರೆ. ನಂಗೆ ಗೊತ್ತೇ ಇಲ್ಲ, ಅವ್ರು ಹೇಳೋ ತಕ್ಕನೂ ನಂಗೆ ಗೊತ್ತಿಲ್ಲ ಅವರೆಲ್ಲ ನನ್ನ ವ್ಲಾಗ್ಸ್ ನೋಡ್ತಾರೆ ಅಂತ. ನಮ್ಮೂರು ಹುಡುಗಿ ಅಲ್ವಾ, ಅದಕ್ಕೆ ನೋಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತಾರೆ. ಆಮೇಲೆ ಯಾಕಮ್ಮ ವಿಡಿಯೋನೇ ಬರ್ತಿಲ್ಲ ಅಂತಲೂ ಕೇಳಿದಾಗಲೇ ನನಗೂ ಗೊತ್ತಾಗಿದ್ದವರೆಲ್ಲ ನೋಡ್ತಾರೆ ನನ್ನ ಚಾನಲ್ಲು ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಯಿತು. ಆಮೇಲೆ ನನ್ನ ಸಬ್ಸ್ಕ್ರೈಬರ್ಸು ರೆಗ್ಯುಲರ್ ಇರೋರು ಮತ್ತು ಹೇಳಿದ್ನಲ್ಲ ಫ್ಯಾಮಿಲಿಗಳು ಆ ಕಡೆ ಈ ಕಡೆ ಎಲ್ಲ ನನ್ನ ಮಕ್ಳನ್ನ ನೋಡೋಕ್ಕೆ ಅಂತಲೇ ಎಸ್ಪೆಷಲಿ ವ್ಲಾಗ್ಸ್ನ ನೋಡ್ತಾರೆ. ದೀಪು ಮಕ್ಕಳನ್ನ ನಾವು ವಿಡಿಯೋದಲ್ಲೇ ನೋಡ್ಬೋದು ಅನ್ನೋ ಒಂದು ಅಭಿಮಾನ ಇಟ್ಕೊಂಡಿರ್ತಾರೆ ನೋಡಿ, ಅವರೆಲ್ಲ ನೋಡ್ತಾರೆ. ಯಾರು ಯೂಶಲಿ ಕಾಲ್ ಮಾಡೋದಾಗ್ಲಿ ಮನೆಗೆ ಬಂದು ನೋಡೋದಾಗ್ಲಿ ಅವ್ರಿಗೆ ಪುರ್ಸೋತಿರಲ್ಲ, ಟೈಮ್ ಇರಲ್ಲ. ಬಟ್ ವಿಡಿಯೋದಲ್ಲಿ ಅಟ್ಲೀಸ್ಟ್ ನಮ್ಮ ದೀಪು ಮಕ್ಕಳನ್ನ ನಾವು ನೋಡ್ತೀವಲ್ಲ. ಆ್ಯಂಡ್ ನನ್ನ ಮಕ್ಕಳಿಗೋಸ್ಕರನೇ ವಿಡಿಯೋಸ್ ನೋಡೋರು ತುಂಬ ಜನ ಇದ್ದಾರೆ. ಅವರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತು, ನಾನು ಕೂಡ ಮಿಸ್ ಮಾಡ್ಕೊಂಡಿದ್ದೀನಿ. ಯಾಕೆ ಏನಕ್ಕೆ ಹಾಕೋಕ್ಕಾಗಿಲ್ಲ ಅಂತಂದರೆ, ಒಂದು ಆಲ್ಮೋಸ್ಟ್ ಒಂದು ಮಂತಿಂದ ಸ್ವಲ್ಪ
ಮಗಳಿಗೆ ಸ್ಕೂಲ್ ಬೇಗ ಬೇರೆ ಸ್ಟಾರ್ಟ್ ಆಯ್ತು. May 20th ಇಂದ ಸ್ಟಾರ್ಟ್ ಆಗೋಯ್ತು. ಮಗಳು ಬಗ್ಗೆನೂ ತುಂಬಾ ಜನ ಕೇಳ್ತಾ ಇದ್ದೀರಾ, ಫೀಸ್ ಎಷ್ಟು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಏನಾಯ್ತು ಏನ್ ಕತೆ ಅಂತ ಅಂದ್ಬಿಟ್ಟು. ಫೀಸ್ ಸ್ಟ್ರಕ್ಚರು ಮತ್ತೆ ಯಾವ ಸ್ಕೂಲು ಏನು ಅದೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಇವಾಗ ಏನಕ್ಕೆ ಹಾಕಿಲ್ಲ ಅಂತಂದ್ರೆ ಹಂಗೆ ರೊಟೀನ್ಸು ಕೂಡ ಚೇಂಜ್ ಆಗ್ಬಿಟ್ಟಿದೆ ನಂದು. ಅಂಡ್ ನನ್ನ ಬಿಸ್ನೆಸ್ ಕೂಡ ತುಂಬಾ ಲಾರ್ಜ್ ಆಗಿ ಗ್ರೋ ಆಗಿದೆ. ಅಂದ್ರೆ ಪುರ್ಸೊತ್ತಿಲ್ಲ, ನಾನೇ ಪುರ್ಸೊತ್ ಮಾಡ್ಕೊಂತ ಇಲ್ವಾ, ಇಲ್ಲ ಏನೋ ವಿಡಿಯೋಸ್ ಮಾಡ್ಬೇಕು ಅಂತ ಅಂದ್ರೂ ಏನ್ ಕಂಟೆಂಟ್ ಹಾಕೋದು, ಒಂದು ನಂದು ಡೈಲಿ ರೊಟೀನ್ಸ್ ಹಂಗೆ ಇರುತ್ತೆ. ಎಲ್ಲಾದ್ರೂ ಆಚೆ ಈಚೆ ಹೋಗ್ತೀನಿ ಅಂತ ಅಂದ್ರೂ ಮಕ್ಳ ಜೊತೆ ಹೋಗ್ತೀನಿ, ಅದೊಂದು. ಆಮೇಲೆ ಇನ್ನೊಂದು ವಿಷಯ ತುಂಬಾ ಅಂದ್ರೆ ತುಂಬಾ ಬೇಜಾರಾಗೋಗ್ಬಿಟ್ಟಿತ್ತು ನನ್ಗೆ. ಯಾಕಪ್ಪ ಅಂತಂದ್ರೆ 2 ವಿಷಯ ಬೇಜಾರಾಗಿತ್ತು ನನ್ಗೆ. ಯಾರೋ ಒಬ್ರು ಒಂದಷ್ಟು ಸ್ಯಾರಿ ತಗೊಂಡ್ ಹೋಗ್ಬಿಟ್ಟು ನಂಗೆ ಅಮೌಂಟೇ ಹಾಕಿಲ್ಲ 2.5 ತಿಂಗಳಿಂದ, ಆಲ್ಮೋಸ್ಟ್ ಒಂದು 4,500 ಹತ್ತತ್ರ. ಹಿಂಗೆ ಕೊಡ್ತೀವಿ ಅಂತ ತಗೊಂಡೋದ್ರು. ಬಟ್ ಅದೊಂದು ಬೇಜಾರಾಗಿತ್ತು ನನ್ಗೆ. ಇವತ್ತೆಲ್ಲ ನಾಳೆ ಕೊಡ್ತಾರೆ ಅವರು, ಓಕೆ, ದಟ್ಸ್ ಓಕೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಆಮೇಲೆ ನಾನು ಆಕ್ಚುಲಿ ನಾನೇನು ಖರ್ಚೇ ಮಾಡ್ತಾ ಇಲ್ಲ ಗೈಸ್, ಖರ್ಚೇ ಮಾಡ್ತಾ ಇಲ್ಲ ನಾನು. ಅದಕ್ಕೂ ಕಮೆಂಟ್ ಹಾಕ್ತಾರೆ ಜನಗಳು, ಏನು ಬರೀ ಮಾಲ್ಸ್ಗಳಿಗೆ ಹೋಗ್ತೀಯಾ ಹಂಗೆ ಹಿಂಗೆ ಅಂತ. ಬಟ್ ನನಗೆ ಯಾರು ಬ್ಯಾಡ್ ಆಗಿ ಕಮೆಂಟ್ ಮಾಡಲ್ಲ, ನೆಗೆಟಿವ್ ಆಗಿ 0.1% ಅಷ್ಟು ಕಮೆಂಟ್ ಬರುತ್ತೆ. ನಾನು ನೆಗೆಟಿವ್ಸ್ನ ಅಲ್ಲಿಗೆ ಡಿಲೀಟ್ ಮಾಡ್ಬಿಡ್ತೀನಿ. ಆಮೇಲೆ ಅದಕ್ಕೆ ಸಮಜಾಯಿಷಿ ಕೊಟ್ರು ಅದಕ್ಕೂ ಓವರ್ ಆಯ್ತು ಅನ್ಕೊಂತಾರೆ. ನಾನು ಅದೆಲ್ಲ ಬೆಳೆಸ್ಕೊಂಡು ಹೋಗೋಷ್ಟು ತಾಳ್ಮೆ ಪೇಷನ್ಸು ನನಗಿಲ್ಲ ಒಂದು. ಇದೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮಾತಾಡ್ತೀನಿ ಏನಾಯ್ತು. ಇನ್ನು ಏನೋ ಸ್ವಲ್ಪ ಮಾತಾಡ್ಬೇಕು ನಾನು ಇದ್ರ ಬಗ್ಗೆ. ಮಾತಾಡ್ತೀನಿ ನಾನು. ಅದೇ ಹೇಳೋದ್ನಲ್ಲ, ಸ್ವಲ್ಪ ದುಡ್ಡು ಕಾಸಿಂದು ಹೆಚ್ಚು ಕಮ್ಮಿ ಆಗೋಗ್ಬಿಟ್ಟಿತ್ತು ನನಗೆ. ಅದು ಸಾರ್ಟ್ ಔಟ್ ಮಾಡ್ಕೊಂಡು ಆನ್ ಟೈಮ್ ಯಾರು ನನಗೆ, ನಾನು ಕೊಟ್ಟಿದ್ದವರು ಅಮೌಂಟ್ ಹಾಕಿಲ್ಲ, ಅಂಡ್ ಆನ್ ಟೈಮ್ ಬರ್ಬೇಕಾಗಿರೋ ಅಮೌಂಟ್ಗಳು ಬಂದಿಲ್ಲ. ಸ್ವಲ್ಪ ನನ್ಗೆ ಅದು ಕಿರಿಕಿರಿ ತುಂಬಾ ಐತೆ. ಯಾಕಂದ್ರೆ ಕಷ್ಟಪಟ್ಟಿದ್ದೀನಿ, ತುಂಬಾ ಕಷ್ಟಪಟ್ಟು ನಾನು ಸಂಪಾದನೆ ಮಾಡಿರೋ ದುಡ್ಡುಗಳು ಅವೆಲ್ಲ ಬರ್ದೇ ಇದ್ದಾಗ ಸಿಕ್ಕಾಪಟ್ಟೆ ತಲೆ ಕೆಟ್ಟು ಬಿಡುತ್ತೆ ನನ್ಗೆ. ಆಮೇಲೆ ಇವಾಗ ಸ್ವಲ್ಪ ಆ ಮಕ್ಕಳು ದೊಡ್ಡೋರ್ ಆಗ್ತಾ ಇದಾರೆ, ಅವ್ರಿಗೂ ಕೂಡ ನಾನು ಟೈಮ್ ಕೊಡ್ಬೇಕು. ನಾನು ತುಂಬಾ ಸಲ ಅನ್ಕೊಂತೀನಿ, ನಾನು ಮಿಸ್ ಮಾಡ್ಕೊಂತಾ ಇದ್ದೀನಿ ಯೂಟ್ಯೂಬ್ನ. ನಾನು ಇಷ್ಟೆಲ್ಲ ಮೇಲ್ ಬಂದಿದ್ದೀನಿ ಅಂತಂದ್ರೆ ಯೂಟ್ಯೂಬ್ ಇಂದಾನೆ. ಅದು ವ್ಲಾಗ್ಸ್ ಹಾಕ್ಬೇಕು ಅಂತ ಅನ್ಕೋತಾನೆ ಇರ್ತೀನಿ. ಆಮೇಲೆ ಈ ಐಫೋನ್ ಇದೆಯಲ್ಲ, ನಿಜ ಎಷ್ಟು ಕೈ ಕೊಡುತ್ತೆ ಅಂತಂದ್ರೆ, ಸ್ಟೋರೇಜ್ ಫುಲ್ ಅಂತ ಬಂದ್ಬಿಡುತ್ತೆ. ಏನಾದ್ರು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅದು ಬಂದು ಕಿರಿಕಿರಿ ನನಗೆ. ನಿಜಕ್ಕೂ ಪೇಷನ್ಸ್ ಇದ್ರೆ ಮಾತ್ರ ಐಫೋನ್ ಯೂಸ್ ಮಾಡಿ, ಇಲ್ಲಾಂದ್ರೆ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಏನೋ ಒಂದು ಇದಕ್ ತಗೋಬಿಡ್ತೀವಿ, ಬಟ್ ನೆಕ್ಸ್ಟ್ ಟೈಮು ನಾನು 1 TB ತಗೋಬಿಡೋಣ ಅಂತ ಯೋಚನೆ ಮಾಡ್ಬಿಟ್ಟಿದೀನಿ. ನಿಜವಾಗ್ಲೂ ನಂಗೆ ಸಾಕು ಹೋಗ್ಬಿಟ್ಟೈತೆ ಈ ಐಫೋನ್ ಸವಾಸ. ಇಷ್ಟೆಲ್ಲ ಆಗಿದೆ. ನಾನು ಜಸ್ಟ್ ನಿಮ್ಗೆ ಒಂದು ಚಿಕ್ಕದಾಗಿ ಹೇಳಿದೀನಿ, ಏನು ಎಲಾಬ್ರೇಟ್ ಮಾಡಿ ಹೇಳಿಲ್ಲ. ಹಂಗೆ ರೊಟೀನ್ಸ್ ಹೋಗ್ತಾ ಇದೆ. ಮತ್ತೆ ಈ ಸ್ಯಾರಿಗಳು ಶಾರ್ಟ್ ಔಟ್ಸ್ ಅದು ಇದು ಎಲ್ಲ ಒಂಥರ ಗೈಸ್. ನಾನು ಒಬ್ಳೆ, ನನಗೆ ಯಾರು ಸಪೋರ್ಟ್ ಆಗಲಿ, ನಾನು ಸಪೋರ್ಟ್ ತಗೊಳ್ಳೋದಾಗ್ಲಿ ನಾನು ಏನೂ ಮಾಡ್ತಾ ಇಲ್ಲ. ಪ್ರತಿಯೊಂದಕ್ಕೂ ನಾನೇ ಓಡಾಡ್ತೀನಿ, ನಾನೇ ಮಾಡ್ತೀನಿ. ನನ್ಗದು ಖುಷಿ ಇದೆ, ನಿಜವಾಗ್ಲೂ ಖುಷಿ ಇದೆ. ಅಂದ್ರೆ ಅದೇ ಟೈಮ್ ಹಂಗೆ ಹೋಗ್ತಾ ಇದೆ ನಂದು. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆನಾ, ಇಲ್ಲಿಗೆ ಎಂಡ್ ಮಾಡಿ ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ನಾನು ಕಂಟಿನ್ಯೂಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ನನ್ನ ವ್ಲಾಗ್ಸಲ್ಲಿ ನಾನು ನನ್ನ ಮಕ್ಕಳು ಅಷ್ಟೇ ಕಾಣಿಸ್ಕೊಳಕ್ಕಾಗೋದು. ಆಮೇಲೆ ಕಂಟೆಂಟ್ಸ್ ಹೊಸ ಕಂಟೆಂಟ್ಸ್ ಹೊಸ ಜಾಗ ತೋರಿಸ್ಬೇಕು ಅಂತ ನನಗೂ ಆಸೆ. ಅದ್ರ ಬಗ್ಗೆ ಪ್ಲಾನಿಂಗ್ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಅಪ್ಪನು ನಾನು ಜಾಸ್ತಿ ತೋರಿಸಲ್ಲ, ನಮ್ಮ ಅಮ್ಮನೂ ತೋರಿಸ್ತಾ ಇರಲಿಲ್ಲ. ನನ್ನ ಪ್ರಪಂಚ ಇಷ್ಟೇನೆ, ನಾನು ನನ್ನ ಮಕ್ಕಳು ಇಷ್ಟೇನೆ. ಹಂಗೆ ವ್ಲಾಗ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು. ಆ್ಯಂಡ್ ಏನಾದರೂ ಫ್ಯಾಮಿಲಿ ಫಂಕ್ಷನ್ ಆ ಥರ ಈ ಥರ ಇದ್ದಾಗ ಅವಾಗ ಎಲ್ಲರೂ ತೋರಿಸ್ತೀನಿ. ಓಕೆನಾ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಅಭಿಮಾನ ಪ್ರೀತಿ ಇಟ್ಕೊಂಡು ಮೆಸೇಜ್ ಮಾಡ್ತೀರಾ, ಏನಾಯ್ತಮ್ಮ ಅಂತ ಕೇಳ್ತೀರಾ, ಅದು ತುಂಬ ಖುಷಿ ಇದೆ ನನಗೆ. ಸೊ ಇವಾಗ ಒಂದು ಸ್ವಲ್ಪ ಕೂಲ್ ಆಗಿದ್ದೀನಿ. ಇವಾಗ ಒಂಚೂರು ಮಗಳಿಗೆ ಸ್ಕೂಲ್ಗೆಲ್ಲ ಜಾಯಿನ್ ಮಾಡಿಸಿ ಸ್ವಲ್ಪ ಕೆಲಸ ಕಾರ್ಯಗಳು ಹೋಗ್ತಿದೆ. ಬಟ್ ಆದರೂ ಬಿಸ್ನೆಸ್ ಅಂತ ಅಂದಮೇಲೆ, ಕೈ ಹಾಕಿದ್ಮೇಲೆ ಅದು ಅರ್ಧಕ್ಕೆ ಬಿಡೋಕ್ಕೂ ಆಗಲ್ಲ. ಅದೊಂಥರ ಅಡಿಕ್ಷನ್ ಅಂತ ಹೇಳ್ಬೋದು.
ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ಸಿಗ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.